ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ತುಂಬಾ ದಿನ ಆದ್ಮೇಲೆ ನಾನು ಲಾಂಗ್ ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ. ಇಷ್ಟು ದಿನ ನಾನು ಶಾರ್ಟ್ ವಿಡಿಯೋನ ಕೂಡ ಪೋಸ್ಟ್ ಮಾಡ್ತಾ ಇದ್ದೆ. ಸೊ ನೋಡದೇ ಇರೋರು ಚೆಕ್ ಮಾಡಿ ನೋಡಿ. ರೀಸೆಂಟ್ ಆಗಿ ನಾವು ಬೆಂಗಳೂರು ಪ್ಯಾಲೇಸ್ ಗ್ರೌಂಡ್‌ನಲ್ಲಿ ನಡೀತಿರುವಂಥ ಕೇಕ್ ಶೋಗೆ ಹೋಗಿದ್ವಿ. ಸೊ ಅಲ್ಲಿ ನಾನು ಈ ವ್ಲಾಗನ್ನ ಮಾಡಿದ್ದೆ. ಈ ಕೇಕ್ ಶೋ ತುಂಬಾ ದಿನದಿಂದಾನೇ ನಡೀತಾ ಇದೆ. ಜಾನ್ವರಿ 1 ವರೆಗೂನು ಇರುತ್ತೆ. ಸೊ ನಿಮಗೂ ಕೂಡ ಏನಾದರೂ ವಿಸಿಟ್ ಮಾಡಬೇಕು ಅಂದಾಗ ಖಂಡಿತವಾಗ್ಲೂ ವಿಸಿಟ್ ಮಾಡ್ಬೋದು. ಎಂಟ್ರಿ ಟಿಕೆಟ್ ಬಂದು ₹100 ಇರುತ್ತೆ. ಸೊ ಅದನ್ನ ಕೊಟ್ಟು ನಾವು ಟಿಕೆಟ್ ತಗೊಂಡು ಒಳಗಡೆ ಬಂದಿದ್ದಾಯ್ತು. ಈಗ ನೀವೇ ನೋಡ್ಬೋದು ಎಂಟ್ರೆನ್ಸ್‌ನಲ್ಲೇ ಈ ತರ ದೊಡ್ಡ ಜಾಯಂಟ್ ಕ್ರಿಸ್ಮಸ್ ಟ್ರೀನ ಈ ತರ ಡೆಕೋರೇಟ್ ಮಾಡಿ ಇಟ್ಟಿದ್ರು. ಇದು ನಾನು ಫಸ್ಟು ಆರ್ಟಿಫಿಷಿಯಲ್ ಅಂತ ಅನ್ಕೊಂಡಿದ್ದೆ. ಆಮೇಲೆ ಹತ್ರ ಹೋಗಿ ನೋಡಿದ್ಮೇಲೆ ಗೊತ್ತಾಯ್ತು ಇದು ಕೂಡ ಕೇಕ್ ಅಂತ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಇಲ್ಲಿ ಅಯೋಧ್ಯ ಶ್ರೀರಾಮನ್ ಮಂದಿರ ಅದನ್ನ ಕೂಡ ಮಾಡಿದ್ದಾರೆ. ತುಂಬಾನೇ ಇಷ್ಟ ಆಗಿದ್ದ ಕೇಕ್ ಅಂದ್ರೆ ನಂಗೆ ಅದೇನೆ. ಎಷ್ಟು ಡೀಟೇಲಿಂಗ್ ಆಗಿ ನೀಟಾಗಿ ಮಾಡಿದ್ರು ಅಂತ. ಸೊ ಒಂದೊಂದು ಕೇಕ್‌ನ ನೋಡ್ತಿದ್ರು ಕೂಡ ಇದು ಕೇಕಾ ಅಂತ ಡೌಟ್ ಬರೋಷ್ಟು ಅಚ್ಚುಕಟ್ಟಾಗಿ ಮಾಡಿದ್ರು. ತುಂಬಾನೇ ಖುಷಿ ಆಯ್ತು ಎಲ್ಲ ನೋಡಿ. ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನೀವೇನಾದ್ರೂ ವಿಸಿಟ್ ಮಾಡಿದ್ರೆ ಒಳ್ಳೆ ಕ್ವಾಲಿಟಿ ಟೈಮ್‌ನ ಸ್ಪೆಂಡ್ ಮಾಡ್ಬೋದು ಅಂತ ಹೇಳ್ಬೋದು. ಈ ಕೇಕ್ ಮೇಲೆ ಎಲ್ಲಾ ಮೂವೀಸು ಅದರ ಪೋಸ್ಟರ್ಸ್‌ನ ಹಾಕಿದ್ರು. ಹಾಕಿ ಡೆಕೋರೇಟ್ ಮಾಡಿದ್ರು. ಸೊ ಯಾವ್ಯಾವ ಮೂವಿ ಇದೆ ಅಂತ ನಾನು ಅಮ್ಮ ಇಬ್ರು ಮಾತಾಡ್ಕೊಳ್ತಾ ನೋಡ್ತಾ ಇದ್ವಿ. ಇಲ್ಲಿ ಕಾಂತಾರ ಮೂವಿದ್ ಕೂಡ ಇದೆ. ಒಂದೊಂದು ಕೇಕ್ ಕೂಡ ತುಂಬಾನೇ ಯುನೀಕ್ ಆಗಿ ಡಿಫರೆಂಟ್ ಆಗಿತ್ತು. ಸೊ ನಾನು ಎಲ್ಲಾ ಕೇಕ್‌ನು ಆದಷ್ಟು ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಎಲ್ಲ ವಿಡಿಯೋ ಮಾಡಿದ್ದೀನಿ. ಸೊ ನೀವು ಕೂಡ ನೋಡಿ ಎಂಜಾಯ್ ಮಾಡಿ. ಇಲ್ಲಿ ಆಚೆ ಬರ್ತಿದ್ದಂಗೆನೆ ಇಲ್ಲಿ ಒಂದು ಚಿಕ್ಕದಾಗಿ ಫುಡ್ ಕೋರ್ಟ್‌ನ ಸೆಟಪ್ ಮಾಡಿದ್ರು. ಇಲ್ಲಿ ಎಲ್ಲಾ ರೀತಿಯಾದಂಥ ಸ್ನಾಕ್ಸ್ ಎಲ್ಲಾನು ಸಿಗ್ತಾ ಇತ್ತು. ಹಾಗೆ ಅದ್ರ ಪಕ್ಕ ಮೋಮೋಸ್ ಆಗ್ಲಿ ಅಥವಾ ಬೇರೆ ಇನ್ನೇನೇನೋ ಪಾಪ್‌ಕಾರ್ನು ಈ ತರ ಸ್ವೀಟ್ ಕಾರ್ನ್ ಇದೆಲ್ಲ ಮಾಡ್ತಾ ಇದ್ರು. ಸೊ ನಾವು ಕೂಡ ಕೆಲವೊಂದು ಈ ತರ ಕುರುಕ್ ತಿಂಡಿನೆಲ್ಲ ತಗೊಂಡ್ವಿ. ನನಗೆ ಈ ರೋಸ್ ಕುಕಿ ಅಂದ್ರೆ ತುಂಬಾನೇ ಇಷ್ಟ. ಸೊ ಅದನ್ನ ಕೂಡ ತಗೊಂಡ್ವಿ. ತುಂಬಾನೇ ಫ್ರೆಶ್ ಆಗಿ ಮಾಡಿದ್ರು ಅನ್ಸುತ್ತೆ. ಕ್ರಿಸ್ಪಿಯಾಗಿ ಚೆನ್ನಾಗಿತ್ತು ಟೇಸ್ಟ್ ಎಲ್ಲಾನು. ಅದ್ರ ಅಪೋಸಿಟ್‌ನಲ್ಲೇ ಈ ಸ್ವೀಟ್ ಕಾರ್ನ್ ಶಾಪ್ ಇತ್ತು. ಸೊ ಅಲ್ಲೂ ಕೂಡ ಎಲ್ರಿಗೂ ಸ್ವೀಟ್ ಕಾರ್ನ್ ಅಂದ್ರೆ ಇಷ್ಟ. ಹಾಗಾಗಿ ಆರ್ಡರ್ ಮಾಡಿ ಅದನ್ನ ಕೂಡ ತಿಂದಿದ್ದಾಯ್ತು. ನೆಕ್ಸ್ಟ್ ಈ ಕಡೆ ಈ ಶಾಪ್ ಕಣ್ಣಿಗ್ ಬಿತ್ತು. ಸರಿ ಹೇಗಿದ್ರು ಬಂದಿದೀವಲ್ವಾ ಒಂದ್ ಮೆಮೊರಿಗೆ ಅಂತ ಈ ತರ ನೇಮ್ ಬರ್ಸ್ಕೊಳ್ಳೋಣ ಅಂತ ಅಕ್ಕಿ ಕಾಳಿನ ಮೇಲೆ ನೇಮ್ ಬರ್ಕೊಡ್ತೀನಿ ಅಂತ ಹಾಕಿದ್ರು ಅಲ್ಲಿ. ಸೊ ₹50 ಚಾರ್ಜ್ ಮಾಡಿದ್ರು. ಕೀ ಚೈನ್‌ನಲ್ಲಿ ಹಾಕಿ ಕೊಡ್ತಾರೆ. ನನ್ನ ಹೆಸರು ಮತ್ತೆ ಹಸ್ಬೆಂಡ್ ಹೆಸರು ಇಬ್ರೂನು ಬರ್ಸಿದ್ವಿ. ಖುಷಿ ಆಯ್ತು ಒಂಥರ. ಇನ್ನೊಂದು ಸೆಕ್ಷನ್‌ಗೆ ಬಂದಿದ್ದೀವಿ. ಇಲ್ಲಂತೂ ಸಿಕ್ಕಾಪಟ್ಟೆ ಸ್ಟಾಲ್ಸ್ ಇತ್ತು. ಬಟ್ ಕೆಲವರೆಲ್ಲಾನು ಇಲ್ಲಿ ವಿಡಿಯೋ ಮಾಡಬೇಡಿ ಅಂತೆಲ್ಲ ಹೇಳ್ತಾ ಇದ್ರು. ಸರಿ ಅಂದ್ಬಿಟ್ಟು ನಾನು ಜಾಸ್ತಿ ವಿಡಿಯೋ ಮಾಡೋದಕ್ಕೆ ಹೋಗ್ಲಿಲ್ಲ. ಎಷ್ಟಾಗುತ್ತೋ ಅಷ್ಟು ಮಾತ್ರ ಮಾಡ್ದೆ. ಈ ರೀತಿ ಗೇಮ್ ಸೆಕ್ಷನ್ ಕೂಡ ಇತ್ತು. ಚಿಕ್ಕ ಮಕ್ಕಳನ್ನ ಏನಾದ್ರು ಕರ್ಕೊಂಡು ಬಂದ್ರೆ ಖಂಡಿತವಾಗ್ಲೂ ಅವರು ಎಂಜಾಯ್ ಮಾಡ್ತಾರೆ. ನಾವು ಕೂಡ ಈ ಗೇಮ್‌ನ ಆಡಿ ಎಂಜಾಯ್ ಮಾಡಿದ್ವಿ. ಎಲ್ರೂ ಆಡಿದ್ವಿ. ಸೊ ಈ ರೀತಿ ಹಾಕ್ತಾ ಇರ್ಬೇಕು. ಟೋಟಲ್ ಎಷ್ಟು ನಂಬರ್ ಬರುತ್ತೋ ಆ ನಂಬರ್‌ನಲ್ಲಿ ಏನ್ ಗಿಫ್ಟ್ ಇದೆಯೋ ಅದ್ ನಮ್ಗೆ ಕೊಡ್ತಾರೆ ಅಂತ. ಸರಿ ಅಂತ ನನ್ಗೆ ಈ ಗಿಫ್ಟ್ ಸಿಕ್ತು. ನೆಕ್ಸ್ಟ್ ಅಲ್ಲಿಂದ ಇನ್ನು ಸ್ವಲ್ಪ ಮುಂದೆ ಬರ್ತಿದ್ದಂಗೆ ಇನ್ನೊಂದು ಮೇನ್ ಫುಡ್ ಸೆಕ್ಷನ್ ಸಿಕ್ತು. ಸೊ ಅಲ್ಲಿ ಹೋಗಿ ಏನಾದ್ರು ಆರ್ಡರ್ ಮಾಡಿ ತಿನ್ನೋಣ ಅಂತ ಇವಾಗ ಚುರ್ಮುರಿನ ಆರ್ಡರ್ ಮಾಡಿದ್ವಿ. ಅದು ಕೂಡ ರೆಡಿ ಮಾಡಿ ಕೊಟ್ರು. ಅಲ್ಲಿಂದ ವಾಪಸ್ ಮನೆ ಕಡೆ ಹೊರಟಿದ್ದಾಯ್ತು. ಅಮ್ಮ ಅವರೆಲ್ಲ ಅವ್ರ ಮನೆಗೆ ಹೊರಟ್ರು. ನಾವು ಮಲ್ಲೇಶ್ವರಂಗೆ ಬಂದಿದ್ವಿ. ಸುಮ್ನೆ ಒಂದ್ ರೌಂಡ್ ಹಾಕೊಂಡ್ ಹೋಗೋಣ ಅಂತ ಬಂದಿದ್ವಿ. ಇಲ್ಲಿ ನೋಡಿದ್ರೆ ಈ ಟೆಂಪಲ್‌ನ ಎಷ್ಟ್ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು. ಏನ್ ಪೂಜೆ ಏನಾದ್ರು ಇದ್ಯಾ ನೋಡೋಣ ಅಂತ ಹೇಳಿದ್ರೆ ಮೇನ್ ಡೋರ್ ಕ್ಲೋಸ್ ಆಗೇ ಇತ್ತು. ಮಹಾಯಾಗ ಅಂತ ಏನೋ ಮಾಡ್ತಿದ್ದಾರೆ. ಹಾಗಾಗಿ ಅದಕ್ಕೆ ಎಲ್ಲ ಡೆಕೋರೇಟ್ ಎಲ್ಲ ಮಾಡಿ ಸ್ಟ್ರೀಟ್ ಎಲ್ಲಾನು ಫುಲ್ಲು ಲೈಟಿಂಗ್ಸ್ ಎಲ್ಲ ಮಾಡ್ಸಿದ್ದಾರೆ. ಸೊ ಯಾವಾಗ ಅಂತ ಗೊತ್ತಿರ್ಲಿಲ್ಲ.
ಸೊ ಅದಿದ್ದಾಗ ಬಂದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಅನ್ಕೊಳ್ತಾ ಅಲ್ಲಿಂದ ಹೊರಟ್ವಿ. ದೇವಸ್ಥಾನದ ಒಳಗಡೆ ಹೋಗೋಣ ಅಂದ್ರೆ ಡೋರ್ ಕ್ಲೋಸ್ ಆಗಿತ್ತು. ಸರಿ ಹಾಗಾಗಿ ಮಿಸ್ ಆಯ್ತು ಅಂತ ಅನ್ಕೊಂಡು ನಾವಿವಾಗ ಸ್ಟ್ರೀಟ್ ಶಾಪಿಂಗಾದ್ರು ಮಾಡೋಣ ಅಂತ ಇವಾಗ ನಡ್ಕೊಂಡು ಬರ್ತಾ ಇದೀವಿ. ನನಗೆ ಕೆಲವೊಂದು ಐಟಮ್ಸ್ ಬೇಕಾಗಿತ್ತು. ಸರಿ ಅಂದ್ಬಿಟ್ಟು ನಾನು ಈ ಬ್ಯಾಂಗಲ್ ಸ್ಟೋರ್‌ಗೆ ಹೋಗಿದ್ದೆ. ನನಗೆ ಬಿಂದಿ ಬೇಕಾಗಿತ್ತು. ಬಟ್ ನಾನ್ ಹುಡುಕುವಂತ ಬಿಂದಿ ಎಲ್ಲೂನು ನನ್ಗಷ್ಟ್ ಈಸಿಯಾಗಿ ಸಿಗದೇ ಇಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಎಲ್ಲ ಹುಡುಕಾಡ್ದೆ ನಂಗದ್ ಕೈ ನೋವೇ ಬಂದ್ಬಿಡ್ತು. ಬಟ್ ನನ್ಗ್ ಬಿಂದಿ ಮಾತ್ರ ಸಿಕ್ಕಿಲ್ಲ. ಅಲ್ಲಿಂದ ಬರ್ತಾ ಬಾಯಾರಿಕೆ ಆಗ್ತಿತ್ತು ಅಂತ ಗೋಲಿ ಸೋಡಾನ ಕುಡ್ದ್ಬಿಟ್ಟು ಹಾಗೆ ಸ್ಟ್ರೀಟ್ ಶಾಪಿಂಗ್‌ನ ಕಂಟಿನ್ಯೂ ಮಾಡಿದ್ವಿ. ಹಾಗೆ ಶಾಪಿಂಗ್ ಮಾಡ್ತಾ ಮಾಡ್ತಾ ಇಲ್ಲಿ ಕೋತಾಸ್ ಕೆಫೆ ಇದಲ್ವಾ ಅಲ್ಲಿಗ್ ಬಂದು ಕಾಫಿನ ಆರ್ಡರ್ ಮಾಡಿ ಕುಡಿದ್ವಿ. ಇಲ್ಲಿ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಈ ತರ ಬ್ರಾಸ್‌ದು ದಬ್ರಾ ಸೆಟ್ಟಲ್ಲಿ ಕೊಡ್ತಾರೆ. ತುಂಬಾನೇ ಯುನೀಕ್ ಆಗಿರತ್ತೆ. ಸೊ ಅದನ್ನ ಕೂಡ ಕುಡ್ದ್ಬಿಟ್ಟು ನಾನು ಶಾರ್ಟ್ಸ್‌ನ ಪೋಸ್ಟ್ ಮಾಡ್ಬೇಕಾಗಿತ್ತು. ಸರಿ ಎಲ್ಲಾದ್ರೂ ಕುತ್ಕೊಂಡು ಪೋಸ್ಟ್ ಮಾಡೋಣ ಅಂತ ಪಾರ್ಕ್‌ಗೆ ಹೋಗಿ ಕುತ್ಕೊಂಡು ಪೋಸ್ಟ್ ಮಾಡಿ ವಾಪಸ್ ಮನೆಗೆ ಬಂದಿದ್ದಾಯ್ತು. ಈಗ ನೆಕ್ಸ್ಟ್ ಡೇ ನಾನು ವ್ಲಾಗ್‌ನ ಕಂಟಿನ್ಯೂ ಮಾಡ್ತಿದ್ದೀನಿ. ಈಗ ಬ್ರೇಕ್‌ಫಾಸ್ಟ್‌ಗೆ ಅಂತ ನಾನು ಎಲ್ಲಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಬ್ರೇಕ್‌ಫಾಸ್ಟ್‌ಗೆ ನಾನು ತರಕಾರಿನ ಹಾಕಿ ಅವಲಕ್ಕಿ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದೆ. ನನಗೆ ನಾರ್ಮಲಿ ಅವಲಕ್ಕಿ ಆಗಲಿ, ಉಪ್ಪಿಟ್ಟಾಗಲಿ ಈ ಥರ ಇಷ್ಟ ಆಗದೇ ಇರೋಂಥ ರೆಸಿಪೀಸ್‌ಗೆ ಆದಷ್ಟು ನಾನು ತರಕಾರಿನ ಆ್ಯಡ್ ಮಾಡ್ಕೊಳ್ಳೋಕ್ಕೆ ಪ್ರಿಫರ್ ಮಾಡ್ತೀನಿ. ಯಾಕಂದರೆ ತರಕಾರಿ ಇತ್ತು ಅಂದರೆ ಏನೋ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅಲ್ವಾ? ಹಾಗಾಗಿ ಇಷ್ಟಪಟ್ಟು ತಿನ್ಬೋದು ಅನ್ನೋ ಒಂದು ರೀಸನ್‌ಗೆ ಅಷ್ಟೇನೆ. ಎಷ್ಟೊಂದ್ ಜನಕ್ಕೆ ಬರೀ ಉಪ್ಪಿಟ್ಟು ಅಂದ್ರೆ ಇಷ್ಟ ಆಗಲ್ಲ. ನನ್ಗೂ ಕೂಡ ಚಿಕ್ಕ ವಯಸ್ಸಿಂದಾನು ಅಷ್ಟೇ ಇಷ್ಟ ಇಲ್ಲ. ಬಟ್ ಅಮ್ಮ ಮಾಡುವಂತ ಉಪ್ಪಿಟ್ಟು ಅದ್ರಲ್ಲೂ ಬಟಾಣಿ ಹಾಕಿ ಮಾಡ್ತಾರೆ. ಅದ್ ನಂಗೆ ತುಂಬಾನೇ ಇಷ್ಟ ಆಗುತ್ತೆ. ಗೊತ್ತಿಲ್ಲ ವಿಯರ್ಡ್ ಚಾಯ್ಸ್ ಅಂತಾನೆ ಹೇಳ್ಬೋದು. ನಾನಂತೂ ಉಪ್ಪಿಟ್ಟು ಮಾಡ್ಬೇಕಾದ್ರೆ ಈ ರೀತಿ ತರಕಾರಿ ಎಲ್ಲ ಹಾಕಿ ಮಾಡ್ತೀನಿ. ಇಲ್ಲಾಂದ್ರೆ ಅಟ್‌ಲೀಸ್ಟ್ ಬರೀ ಬಟಾಣಿ ಅಥವಾ ಬರೀ ಅವರೆಕಾಯಿ ಆದ್ರೂ ಹಾಕಿ ನಾನು ಉಪ್ಪಿಟ್ಟನ್ನ ಮಾಡ್ತೀನಿ. ಆವಾಗ್ಲೇ ನನ್ಗೆ ತಿನ್ನೋದಿಕ್ಕೆ ಓಕೆ. ತಿನ್ಬೋದು ಅಂತ ಅನ್ಸಿ ಇಷ್ಟಪಟ್ಟು ತಿಂತೀನಿ. ಸರಿ ಈಗ ಎಲ್ಲ ಐಟಮ್ಸ್‌ನು ರೆಡಿ ಮಾಡ್ಕೊಂಡು ಅವಲಕ್ಕಿಗೆ ಎಲ್ಲ ಒಗ್ಗರಣೆ ಮಾಡ್ಕೊಳ್ತಾ ಇದೀನಿ. ನೀವು ಮನೆಯಲ್ಲಿ ಅವಲಕ್ಕಿ ಮಾಡ್ಬೇಕಾದ್ರೆ ಮುದ್ದೆ ಆಗ್ಬಿಡುತ್ತೆ ಅಂತ ಏನಾದ್ರು ಇತ್ತು ಅಂದ್ರೆ, ಈ ಟಿಪ್‌ನ ಫಾಲೋ ಮಾಡಿ. ಒಂದ್ಸಲ ಅವಲಕ್ಕಿನ ಚೆನ್ನಾಗಿ ನೀರ್ ಹಾಕಿ ತೊಳ್ದಿಟ್ಕೊಂಡು ನೆಕ್ಸ್ಟು ಅದಕ್ಕೆ ನೆನೆಯೋದಕ್ಕೆ ಅಂತ ಒಂದು 1/4 ಗ್ಲಾಸ್ ಅಷ್ಟು ನೀರು. ಅವಲಕ್ಕಿಗಿಂತ ಸ್ವಲ್ಪ ನೀರು ಮೇಲೆ ಇರ್ಬೇಕಷ್ಟೇನೆ. ಜಾಸ್ತಿ ಹಾಕೋದಕ್ಕೆ ಹೋಗ್ಬೇಡಿ. ಹಾಕ್ಬಿಟ್ಟು ನೆನೆಯೋದಕ್ಕೆ ಅಂತ ಇಟ್ಬಿಡಿ. ನೀವು ಒಗ್ಗರಣೆ ಎಲ್ಲ ಮಾಡೋಷ್ಟೊತ್ತಿಗೆ ಅದು ನೆಂದಿರುತ್ತೆ ಚೆನ್ನಾಗಿ. ಒಂದು 5ರಿಂದ 10 ನಿಮಿಷ ಆದ್ಮೇಲೆ ಮಿಕ್ಕಿರೋ ನೀರನ್ನ ಚೆಲ್ಬಿಡ್ಬೇಕಾಗತ್ತೆ. ಆ ಥರ ಮಾಡಿದಾಗ ಅವಲಕ್ಕಿ ಬಿಡಿಯಾಗಿ ಬರುತ್ತೆ. ನಾನು ನಿಮಗೆ ತೋರಿಸ್ತೀನಿ. ಈಗ ಒಗ್ಗರಣೆಗೆ ನಾನು ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜ, ಕರಿಬೇವು, ಈರುಳ್ಳಿ ಒಂದೇ ಒಂದು ಮತ್ತೆ ಖಾರಕ್ಕೆ ಹಸಿಮೆಣಸಿನಕಾಯಿ ಇದಿಷ್ಟನ್ನು ಹಾಕಿ ಹುರ್ಕೊಂಡು ನೆಕ್ಸ್ಟು ತರಕಾರಿ ಕಟ್ ಮಾಡಿ ಇಟ್ಕೊಂಡಿದ್ದಂಥದ್ದು ಎಲ್ಲಾನು ಹಾಕಿ ಬಟಾಣಿ ಹಾಕಿ ಚೆನ್ನಾಗಿ ಈಗ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಇದನ್ನ ಹಾಕಿ ಮಿಕ್ಸ್ ಮಾಡ್ತಾ ಒಂದು 2 ಸ್ಪೂನ್ ಅಷ್ಟು ನೀರನ್ನ ಹಾಕಿ ಈ ತರ ಲಿಡ್‌ನ ಕ್ಲೋಸ್ ಮಾಡಿ ಇಟ್ಟಾಗ ಸ್ಟೀಮ್‌ನಲ್ಲೇ ಆ ತರಕಾರಿ ಎಲ್ಲಾನು ಬೇಯುತ್ತೆ. ನೀವೇ ನೋಡಿದ್ರಲ್ಲ ಎಷ್ಟು ಉದುರುದ್ರಿಯಾಗಿದೆ ಅಂತ ಅವಲಕ್ಕಿ ಎಲ್ಲಾನು. ಈಗ ಮಧ್ಯದಲ್ಲಿ ಒಂದ್ 2 ಸಲ ಈ ತರ ಕಲ್ಸ್ಕೊಂಡು ತಳ ಹಿಡಿದೇ ಇರೋ ತರ ನೋಡ್ಕೊಳ್ಬೇಕಾಗತ್ತೆ. ಅದಾದ್ಮೇಲೆ ನಾನು ಇವಾಗ ಅವಲಕ್ಕಿನ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ವೆಜಿಟೇಬಲ್ ಅವಲಕ್ಕಿ ಚಿತ್ರಾನ್ನ ರೆಡಿ ಆಗುತ್ತೆ. ಅವಲಕ್ಕಿನ ಹಾಕಿ ಒಂದ್ 2 ನಿಮಿಷ ಈ ತರ ನಾವು ಲಿಡ್‌ನ ಕ್ಲೋಸ್ ಮಾಡಿ ಇಟ್ಟಾಗ ಸ್ಟೀಮ್‌ನಲ್ಲಿ ಇನ್ನ ಚೆನ್ನಾಗಿ ಕಂಪ್ಲೀಟ್ ಆಗಿ ಬೇಯುತ್ತೆ. ನೆಕ್ಸ್ಟ್ ನಾನೀಗ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಕಲ್ಸ್ಕೊಂಡ್ರೆ ರೆಡಿ ಆಗೋಯ್ತು ಇವತ್ತಿನ ನನ್ನ ಬ್ರೇಕ್‌ಫಾಸ್ಟ್. ಸೊ ಇದೇ ಇವತ್ತಿನ ವ್ಲಾಗ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್‌ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.